ಎನ್ಕೌಂಟರ್ನಲ್ಲಿ ಮೃತಪಟ್ಟಂತಹ ಮೂವರ ಅಂತ್ಯಕ್ರಿಯೆ ನೆರವೇರಿದ್ದು ಸರ್ಕಾರದ ಪರಿಹಾರವೂ ಸಿಕ್ತು. ಆದರೆ ಸದನದಲ್ಲಿ ಪ್ರಕರಣ ಗದ್ದಲವನ್ನ ಎಬ್ಬಿಸಿದೆ. ಸಾಮ್ರಾಟರು ಎನ್ಕೌಂಟರ್ ಸರ್ಕಾರ ಅಂದ್ರೆ ಸಚಿವರು ಉತ್ತರ ಕೊಟ್ಟರು. ಕಾಡೇನು ಪಾಕಿಸ್ತಾನನ ಅಂತ ಆರ್ಗ ಅಂಗಾರವಾದರು. ಬಳಿಕ ನಾಗೇಂದ್ರ ರಾಜೀನಾಮೆಯ ಕಿಚ್ಚು ಧಗಧಗಿಸಿತು. ಕಾವೇರಿ ವಿಚಾರದಲ್ಲಿ ಕಾವೇರಮ್ಮನೇ ಕನ್ನಡಿಗರನ್ನ ಕಾಪಾಡಬೇಕಿದೆ. ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ ಕಾವೇರಿ ಪ್ರಾಧಿಕಾರದ ಆದೇಶ ಪಾಲಿಸೋಕೆ ಸುಪ್ರೀಂ ಕೂಡ ಹುಕುಂ ಕೊಟ್ಟಿದೆ. ಇದು ಸಕ್ಕರೆ ನಾಡನ್ನ ನೆಗಿ ಮಾಡಿದ್ರೆ ನೇಣು ಕುಣಿಕೆ ಹಿಡಿದು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇತ್ತ ಖಾಲಿ ಚೊಂಬು ಹಿಡಿದು ಬಿಜೆಪಿ ಕೂಡ ಪ್ರತಿಭಟಿಸಿದೆ. ಎಲ್ಲಿ ಹೋದ್ರು ಗದ್ದುಗೆಯಿಂದ ಇಳಿದು ನೇಪಥ್ಯಕ್ಕೆ ಸರಿದ್ರಾ ಅನ್ನೋವಾಗಲೇ ಸಿದ್ದರಾಮಯ್ಯ ಸೈಲೆಂಟ್ ಆಗಿಯೇ ವೈಲೆಂಟ್ ಆಗುವ ಸುಳಿವನ್ನ ಕೊಟ್ಟಿದ್ದಾರೆ. ಅಹಿಂದ ಸಮಾವೇಶದ ಮೂಲಕ ವಿರೋಧಿಗಳು ಹಾಗೆ ಹೈಕಮಾಂಡ್ಗೆ ಸಂದೇಶ ರವಾನೆಗೆ ಸಿದ್ಧವಾಗಿದ್ದಾರೆ. ಶಿವ ಆಘಾತಗಳ ಮೇಲೆ ಆಘಾತ. ನಟ ಕಮ್ ಆರೋಪಿ ದರ್ಶನ್ಗೆ ಈಗ ಸೊಳ್ಳೆಗಳು ವಿಲನ್ ಆಗಿವೆಯಂತೆ. ಈ ಬಗ್ಗೆ ಖುದ್ದು ಡಿಜಿಪಿಯ ಮೊರೆ ಹೋಗಿದ್ದಾರೆ. ಇತ್ತ ನಾಳೆ ಮತ್ತೆ ಮಾಫಿ ಸಾಕ್ಷಿ ವಿಚಾರಣೆಯ ನಡುಕ ಶುರುವಾಗಿದೆ. ಎಲ್ಲೆಲ್ಲೂ ಶ್ರಾವಣ ಮಾಸ ಹಾಗೂ ನಾಗರ ಪಂಚಮಿ ಪ್ರಯುಕ್ತ ಭಕ್ತರ ದೇಗುಲ ಪ್ರದಕ್ಷಿಣೆ ಹೆಚ್ಚಾಗಿತ್ತು. ಆದರೆ ಬಿಹಾರ ಮತ್ತು ಮಧ್ಯಪ್ರದೇಶದಲ್ಲಿ ಕಾಲ್ತುಳಿತ ಸಂಭವಿಸಿಬಿಟ್ಟಿದೆ. ಲಖೀಸರಾಯ್ನಲ್ಲಿ 8 ಜನ ಸಾವನ್ನಪ್ಪಿದ್ರೆ ಉಜ್ಜಯಿನಿಯಲ್ಲಿ 25ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.